ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸ ವರೆಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿಸ್ಮರಣೆ ನಮನ 343ನೇ ನುಡಿಸ್ಮರಣೆ ನಮನ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಭಾಗದಲ್ಲಿದ್ದೇವೆ. ಈ ಒಂದು ಅತ್ಯಂತ ಪರ್ವಕಾಲ ಅಂತ ಹೇಳಿದ್ರೆ, ಭಗವಂತ ಕೃಷ್ಣಾವತಾರವಾಗಿರ್ತಕ್ಕಂಥ ಒಂದು ಪರ್ವ ಅಂತ ಹೇಳಿದರೆ ಅದು ಶ್ರಾವಣ ಮಾಸ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಅವರು ತಮ್ಮ ಸಶರೀರರಾಗಿ ವೃಂದಾವನ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಪರ್ವಕಾಲ, ವ್ಯಾಸ ತತ್ವಜ್ಞರ ಒಂದು ಆರಾಧನೆ. ಈ ಭಾಗ ಬರ್ತಕ್ಕಂಥ ಒಂದು ಕಾಲದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಒಂದು ವೃಂದಾವನಸ್ಥರಾಗಿರ್ತಕ್ಕಂಥ ಪವಿತ್ರವಾದ ಕಾಲ ಕೂಡ ಇದೆ. ಸತ್ಯಧರ್ಮರು ಅಂತ ಹೇಳಿದರೆ ಅವರ ಪೂರ್ವಾಶ್ರಮದ ಹೆಸರು ಅಣ್ಣಯ್ಯಾಚಾರ್ಯರಂತ ಹೇಳಿ. ಸತ್ಯ ಸಂಕಲ್ಪ ತೀರ್ಥರು ಮತ್ತು ಸತ್ಯಧರ್ಮ ತೀರ್ಥರು ಪೂರ್ವಾಶ್ರಮದಲ್ಲಿ ಸಹೋದರರಾಗಿದ್ದರು. ಅವರು ಸತ್ಯಧರ್ಮರ ಒಂದು ವಿಶೇಷತೆ ಏನಂತ ಹೇಳಿದರೆ, ಅವರ ಒಂದು ಏಕೆಂದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂತಹ 27ನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸತ್ಯಧರ್ಮ ತೀರ್ಥರು. ಸತ್ಯಧರ್ಮ ತೀರ್ಥರು ಸತ್ಯಬೋಧದಲ್ಲಿ ಕೂಡ ಆಳವಾಗಿ ಅಭ್ಯಾಸ ಮಾಡಿದಂಥ ಮಹಾನುಭಾವರು. ಅವರು ರುದ್ರಾಂಶ ಸಂಭೂತರು ಅಂತ ಹೇಳಿ ಕರೀತಾರೆ. ಯಾಕಂತ ಹೇಳಿದರೆ ಹೊಳೆಹೊನ್ನೂರಿನಲ್ಲಿ ಇರ್ತಕ್ಕಂಥ ಅವರ ವೃಂದಾವನ ಸನ್ನಿಧಿ ಏನಿದೆ, ಅಲ್ಲಿ ಒಂದು ರುದ್ರದೇವರ ಒಂದು ಗುಡಿ ಕೂಡ ಪಕ್ಕದಲ್ಲೇ ಇದೆ. ರುದ್ರಾಂಶ ಸಂಭೂತರಾಗಿರ್ತಕ್ಕಂಥ ಸತ್ಯಧರ್ಮ ತೀರ್ಥರ ಪವಾಡ ಹೆಜ್ಜೆಗೂ ಇದೆ. ಒಂದು ಸಾರಿ ಇಡೀ ಶ್ರೀ ಉತ್ತರಾದಿ ಮಠ ಸಂಸ್ಥಾನ ಅಗ್ನಿ ಆಹುತಿ ಆದಾಗ ಅಲ್ಲಿರ್ತಕ್ಕಂಥ ದಿವಾನರು ಪೂರ್ಣಯ್ಯನವರು ಪುನಃ ಅದನ್ನು ಕಳಿಸಿಕೊಟ್ರು. ಅಂತಹ ಒಂದು ಆ ಕಾಲದಲ್ಲಿ ಉತ್ತರಾದಿ ಮಠದ ಎಷ್ಟೆಷ್ಟು ಕಳೆದು ಹೋದ ಒಂದು ಸಂಪತ್ತಿತ್ತು, ಜ್ಞಾನ ಸಂಪತ್ತಿರ್ಬೋದು, ಆಸ್ತಿ ಇರ್ಬೋದು, ಎಲ್ಲರನ್ನು ಮರುಕಳಿಸಿದ ಕೀರ್ತಿ ಸತ್ಯಧರ್ಮರಿಗೆ ಸಲ್ತಾ ಇದೆ. ಯಾಕಂತ ಹೇಳಿದರೆ ಅವರು ನಿಜವಾಗಲೂ ತಪಸ್ಸುಗಳಾಗಿದ್ದರು. ಯಾಕಂತ ಹೇಳಿದರೆ ನೀವು ಸತ್ಯಬೋಧರ ಸವಣೂರಿಗೆ ಹೋದಾಗ ಒಂದು ಕಡೆ ಒಂದು ಮೂಲೆಯಲ್ಲಿ ಅವರ ವೃಂದಾವನ, ಒಂದು ಮೃತ್ತಿಕ ವೃಂದಾವನ ಕೂಡ ನೀವು ದರ್ಶನ ಮಾಡಬಹುದು. ಸತ್ಯಧರ್ಮ ತೀರ್ಥರ ಒಂದು ಅಗಾಧವಾದ ಕೀರ್ತಿ ಜಗತ್ತಿನಾದ್ಯಂತ ಇದೆ. ಯಾಕಂತ ಹೇಳಿದರೆ ಅವರ ಒಂದು ಗುರುಗಳು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಸತ್ಯವರ ತೀರ್ಥ ಶ್ರೀಪಾದಂಗಳವರು ಯಾರಂತ ಹೇಳಿದರೆ, ಅವರು ಮಾದ್ನೂರು ವಿಷ್ಣು ತೀರ್ಥರಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಮುಂದೆ ಮಾದ್ನೂರು ವಿಷ್ಣು ತೀರ್ಥರು ವ್ಯಾಸ ತತ್ವಜ್ಞರ ಥರ ಒಂದು ಉತ್ತಮ ಒಂದು ವೇದಾಧ್ಯಯನಕ್ಕಾಗಿ ಅಲ್ಲಿ ಹೋದರು. ಅಂಥ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯವರ ತೀರ್ಥರ ಕೊಡುಗೆ ಎರಡು. ಒಂದು ಸತ್ಯಧರ್ಮರನ್ನು ಸಮಾಜಕ್ಕೆ ಕೊಟ್ಟರು, ಇನ್ನೂ ಒಂದು ನಮ್ಮ ವಿಷ್ಣು ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯವರ ತೀರ್ಥರಿಗೆ ಬರ್ತಾ ಇದೆ. ಮುಂದೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಸತ್ಯ ಸಂಕಲ್ಪರಿಗೆ ಆಶ್ರಮ ಕೊಡ್ತಾರೆ ಅಂತ ಹೇಳ್ತಾ, ನಾವು ಒಬ್ಬ ಯತಿಗಳ ಸ್ಮರಣೆ ಮಾಡಿದಾಗ ನಮಗೆ ಸತ್ಯವರ ತೀರ್ಥರ, ಸತ್ಯಧರ್ಮ ತೀರ್ಥರ, ಸತ್ಯ ಸಂಕಲ್ಪ ತೀರ್ಥರ ಎಲ್ಲ ಯತಿ ಶ್ರೇಷ್ಠರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನಮಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಮೊದಲಿಗೆ ಹೊಳೆ ನರಸಿಂಹಪುರ, ಯಾಕಂದರೆ ಉತ್ತರಾದಿ ಮಠಕ್ಕೆ ಇನ್ನೊಂದು ಹೆಸರು ಹೊಳೆ ನರಸಿಂಹಪುರ ಮಠ ಅಂತ ಕೂಡ ಕರಿತಾ ಇದ್ದರು. ಆ ಒಂದು ಭವ್ಯ ಪರಂಪರೆಯಲ್ಲಿ ಯಾಕಂತ ಹೇಳಿದ್ರೆ ಒಂದು ಸಾರಿ ಹೇಳಿದ್ರಂತೆ ಅವರಿಗೆ, ಸತ್ಯಧರ್ಮ ತೀರ್ಥರಿಗೆ ಸಾಕ್ಷಾತ್ ರಾಯರೇ ಕನಸಿನಲ್ಲಿ ಬಂದು, ನಿನಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಯತಿಗಳು ಆಗ್ತಕ್ಕಂಥ ಭಾಗ್ಯ ನಿನಗೆ ಬರುತ್ತಂತ ಹೇಳಿದ್ರಂತೆ. ಅದೇ ರೀತಿಯಾಗಿ ಅತ್ಯಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಭಕ್ತರು ಕೂಡ ಸತ್ಯಧರ್ಮ ತೀರ್ಥರಾಗಿದ್ದರು. ನಾವು ಇಲ್ಲಿ ಯಾವುದೇ ಮಠ ಭೇದ ಎಣಿಸದೆ ಪ್ರತಿಯೊಬ್ಬರತ್ತು ನಾನು ಕೇಳಿಕೊಳ್ಳುವುದಿಷ್ಟೇ, ಆದಷ್ಟು ಇಂಥ ಒಂದು ಕೆಲಸ ಮಾಡಬೇಡಿ. ಯಾವ ಯತಿಗಳನ್ನು ನಿಲ್ಲಿಸಬೇಡಿ, ಯಾವ ಯತಿಗಳನ್ನು ಏಕವಚನಕ್ಕೆ ಕರಿಬೇಡಿ. ಅದು ಯತಿ ದ್ರೋಹ ಆಗ್ತದೆ. ನೀವು ಏನೇ ಸಾಧನೆ ಮಾಡದಿದ್ದರೂ ಚಿಂತೆ ಇಲ್ಲ, ಆದರೆ ಯತಿ ದ್ರೋಹ ಮಾತ್ರ ಯಾವ ಕಾಲಕ್ಕೂ ಯಾರೂ ಕಟಿಗಳಿಬಿಡಿ ಅಂತ ಹೇಳಿ ನಾನು ಎಲ್ಲ ಮಠದ ಬಂಧು ಬಾಂಧವರಿಗೆ ಮತ್ತು ಅವರ ಬಳಗಕ್ಕೆ ನಾನು ಕೇಳಿಕೊಳ್ಳೋದು ಇಷ್ಟೇ. ಯಾಕಂತ ಹೇಳಿದ್ರೆ ಆ ಯತಿಗಳ ಒಂದು ನಿಮಗೆ ತಪಸ್ಸು ಗೊತ್ತಾಗೋದಿಲ್ಲ. ಕೇವಲ ನೀವು ಭೌತಿಕ ದೇಹದಿಂದ ಅವರು ನೋಡ್ತೀರಿ ಇಷ್ಟ ಹೊರತು ಅವರ ಅಂತರಂಗದ ಅವರ ಒಂದು ಪಾಂಡಿತ್ಯ ಇರಬಹುದು, ತಪಸ್ಸು ಇರಬಹುದು, ಅವರ ಒಂದು ಪ್ರತಿನಿತ್ಯ ಅವರು ರಾಮದೇವರನ್ನು ಮುಟ್ಟಿ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಯೋಗ್ಯತೆ ಅಲ್ಲ. ಅಂಥವ್ರನ್ನ ದಯವಿಟ್ಟು ಯಾರೂ ಕೀಳಾಗಿ ತಿಳ್ಕೋಬೇಡಿ, ಅವರನ್ನು ಆಡಿಕೊಳ್ಳಬೇಡಿ. ಆಡಿಕೊಂಡಷ್ಟು ನಿಮ್ಮ ಪಾಪ ಹೆಚ್ಚಾಗ್ತದೆ, ನಿಮ್ಮ ಆಯುಷ್ಯ ಕೂಡ ಮುಗಿಲಿಕ್ಕೆ ಬರ್ತದೆ ಅಂತ ಹೇಳ್ತಾ, ಅಂಥ ಸತ್ಯಧರ್ಮ ತೀರ್ಥರ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಈ ಒಂದು ಪರ್ವಕಾಲದಲ್ಲಿ ಪ್ರೋಷ್ಠಪದಿ ಅಂತಕ್ಕಂಥ ಒಂದು ಭಾಗ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಪ್ರೋಷ್ಠಪದಿಯ ಒಂದು ವಿಶೇಷ
ವಿಶೇಷತೆಯನ್ನು ಆ ಮುಂದಿನ ಸಂಚಿಕೆ ಅಂದರೆ 344ನೇ ಸಂಚಿಕೆಯಲ್ಲಿ ಅದರ ವಿವರಗಳನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯಕೊಳ್ಳಿ, ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ನಮ್ಮ ಶ್ರಾವಣ ಮಾಸಕ್ಕೆ ಒಂದು ಮಂಗಳ ಸ್ವರೂಪ ಕೊಡ್ತಾ ಶ್ರಾವಣ ಮಾಸಕ್ಕೆ ನಾವೆಲ್ಲರೂ ಒಂದು ಅತ್ಯಂತ ಒಂದು ಪುಣ್ಯ ವಿಶೇಷತೆಯಿಂದ ಆ ಶ್ರಾವಣ ಮಾಸವನ್ನು ಎಲ್ಲರೂ ಬೀಳ್ಕೊಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.